ಸೊ ಇವತ್ತು ನಾನು ಬಂದಿರೋದು ಬೈಕ್ ವರ್ಲ್ಡ್ಗೆ ಆ್ಯಂಡ್ ಬಂದಿರೋದು ಬಂದ್ಬಿಟ್ಟು ಇಂಟರ್ಕಾಮ್ ಹಾಕ್ಸೋಣ ಅಂತ. ತುಂಬ ದಿನದಿಂದ ಅನ್ಕೊಂತಿದ್ದೆ ಹೆಲ್ಮೆಟ್ಗೊಂದು ಇಂಟರ್ಕಾಮ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ರೈಡ್ ಮಾಡೋ ಟೈಮಲ್ಲೆಲ್ಲ ನಾವು ಕಾಲ್ಸ್ ಎಲ್ಲ ಬಂದರೆ ಆ್ಯಕ್ಸೆಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ವಾಚಲ್ಲಿ ರಿಸೀವ್ ಮಾಡಬೇಕು, ಇಲ್ಲಾಂದರೆ ಇಯರ್ಬಡ್ಸ್ ಹಾಕೋಬೇಕು. ಹೇಗೆ ಇಯರ್ಬಡ್ಸ್ ಹಾಕೊಂಡಾಗ ಕಿವಿಯೆಲ್ಲ ಪೇಯ್ನ್ ಬರುತ್ತೆ ಹೆಲ್ಮೆಟ್ ಹಾಕೊಂಡಾಗ. ಸೊ ಇವತ್ತು ನಾನು ಚೂಸ್ ಮಾಡಿರೋದು ಈಜಸ್ V6 Pro Plus ಅಂತ. ಆ್ಯಂಡ್ ಇದು ಅಪ್ ಟು 6 ರೈಡರ್ಸ್ವರೆಗೂ ಕನೆಕ್ಟ್ ಮಾಡ್ಕೋಬೋದು. ಸೊ ಹೆಂಗೆ ಇನ್ಸ್ಟಾಲೇಷನ್ ಮಾಡ್ತಾರೆ ಅಂತ ನೋಡೋಣ. ಸೊ ಇದು ಹೆಲ್ಮೆಟ್ಸಲ್ಲಿರೋ ಪ್ಯಾಡ್ಸ್ ಎಲ್ಲ ರಿಮೂವ್ ಮಾಡ್ಕೊತಾ ಇದ್ದಾರೆ. .3M ಸ್ಟಿಕರ್ಸ್ ಇದು. ಓಕೆ. ಸೊ ಅದು ಒಳಗಡೆ ಸ್ಟಿಕ್ ಮಾಡ್ಬಿಟ್ಟು ಅದಕ್ಕೆ ಸ್ಪೀಕರ್ಸ್ ಫಿಟ್ ಮಾಡೋದು. ಹೌದು ಸರ್. ಸೊ ಅಲ್ಲಿ ಪರ್ಟಿಕ್ಯುಲರ್ ಸ್ಪೇಸ್ ಕೊಟ್ಟಿರ್ತಾರಲ್ಲ, ಸ್ಪೇಸ್ ಕೊಟ್ಟಿರ್ತಾರೆ. ಓಕೆ. ನಿಮ್ಗೆ ನಾರ್ಮಲ್ ಹೆಲ್ಮೆಟ್ಸ್ ಅಲ್ಲಿ ಸ್ಪೇಸ್ ಕೊಟ್ಟಿರಲ್ಲ. ಓಕೆ. ಒಂದೊಂದು ಹೆಲ್ಮೆಟ್ಸ್ಗೆ ಒಂದೊಂದು ಥರ ಕೊಟ್ಟಿರ್ತಾರೆ. ನಾರ್ಮಲ್ ಹೆಲ್ಮೆಟ್ಸ್ಗೆ ಫಿಟ್ಟಿಂಗ್ ಆಗಿಲ್ಲ ಅಂದ್ರೆ ನಾವು ಫಿಟ್ ಮಾಡ್ತೀವಿ. ಓಕೆ. ಸೊ ಇದು MT ಮತ್ತು ಆಕ್ಸರಲ್ಲೆಲ್ಲನೂ ಅವರೇ ಪರ್ಟಿಕ್ಯುಲರ್ ಸ್ಪೇಸ್ ಕೊಟ್ಟಿರ್ತಾರೆ. ಸ್ಪೇಸ್ ಕೊಟ್ಟಿರ್ತಾರೆ. ಓಕೆ. ನಿಮಗೆ ವೇಗ ಬೋಲ್ಟ್ ಆ ಥರ ಹೆಲ್ಮೆಟ್ಸ್ ಅಲ್ಲಿ ನಾವೇ ಫಿಟ್ ಮಾಡ್ಕೊಡ್ತೀವಿ. ಓಕೆ. ಸ್ಪೀಕರ್ಸ್ ಇದು. ಓಕೆ. ಸ್ಪೀಕರ್ಸ್ ಮೈಕ್. ಸೊ ಅದು ಸ್ಪೀಕರ್ ಬ್ಯಾಕ್ ಸೈಡ್ ಬಂದು ವೆಲ್ಕ್ರೋ ಇರುತ್ತಲ್ವಾ? ಓಕೆ. ಈ ವೆಲ್ಕ್ರೋ ಇರುತ್ತೆ, ವೆಲ್ಕ್ರೋ ಅದಕ್ಕೆ ಸ್ಟಿಕ್ ಆಗುತ್ತೆ. ಸ್ಟಿಕ್ ಆಗೋದು ಡೈರೆಕ್ಟ್ ಆಗಿ. ಆಕ್ಚುಲಿ ಬರೋದು ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ ಸರ್ ಇದು. ಓಕೆ. ಮೈಕ್ ಇರಲಿ, ಇಂಟರ್ಕಾಮ್ ಇರಲಿ, ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಓಕೆ. ಸೊ ನಾವು ರೈಟ್ ಸೈಡಲ್ಲಿ ಆಕ್ಸಲೇಟ್ ಮಾಡಂಗಿಂದ ರೈಟ್ ಸೈಡ್ ಅಲ್ಲಿ ಹಾಕಿದ್ಮೇಲೆ ನಿಮ್ಗೆ ಇದು ಬಂದ್ಬಿಟ್ಟು ಮುಂದಕ್ಕೆ ಬಂದ್ಬಿಡುತ್ತೆ. ಈ ತರ ಬರುತ್ತೆ. ಓಕೆ. ತೊಂದರೆ ಆಗತ್ತೆ. ಇದಕ್ಕೆ 3M ಸ್ಟಿಕರ್ ಬರುತ್ತೆ ಮೈಕ್ಗೆ. ಓಕೆ. ಲೆಫ್ಟ್ ಸೈಡ್ ಇದು. ಓಕೆ. ಮತ್ತೆ ಸೈಡ್ ಅಲ್ಲಿ ಸ್ಟಿಕ್ ಆಗುತ್ತೆ. ಓಕೆ. ಸ್ಪೀಕರ್ಸ್ ಇದು ಸೈಡ್ಗೆ ಹಂಗೆ 3M ಸ್ಟಿಕರ್ಸ್ ಹಾಕಿದ್ದೀವಲ್ಲ ಅದಕ್ಕೆ ಫಿಟ್ ಆಗುತ್ತೆ ಇದು. ಓಕೆ. ಕೇಬಲ್ ಇಲ್ಲಿ ಆಚೆ ಬರುತ್ತೆ ಇದು. ಓಕೆ. ಸೇಮ್ ಅದೇ ತರ ಈ ಸೈಡ್ನು ಹಂಗೆ ಸ್ಟಿಕ್ ಆಗಬೇಕು ಡೈರೆಕ್ಟ್. ಸೊ ಇದು ಚಾರ್ಜಿಂಗ್ ಬ್ಯಾಕಪ್ ಎಷ್ಟು ಅವರ್ ಬರುತ್ತೆ? 20 hours. 20 hours. ಅಪ್ ಟು 6 ರೈಡರ್ಸ್ ಕನೆಕ್ಟ್ ಆಗ್ಬೋದಲ್ಲ ಇದರಲ್ಲಿ? ಹೌದು ಸರ್. ಇದು ವಾಟರ್ ಪ್ರೂಫ್ ಬರುತ್ತೆ ಇದು ಆಚೆ ಇರೋದು. ಓಕೆ. ನಿಮ್ಗೆ ಈ ತರ ಸ್ಟಿಕರ್ಸ್ ಬರುತ್ತೆ. ನಿಮ್ಗೆ ಸ್ಟಿಕರ್ ಅಂದ್ರೆ 3M ಸ್ಟಿಕರ್ ಬರುತ್ತೆ. ಸ್ಟ್ರಾಂಗ್ ಮೆಟೀರಿಯಲ್ ಇದು. ಓಕೆ. ಬೇಗ ರಿಮೂವ್ ಆಗಕ್ಕೆ ಚಾನ್ಸಸ್ ಇರಲ್ಲ. ಓಕೆ. ನಿಮ್ಗೆ ಸ್ಟಿಕ್ ಆಗುತ್ತೆ ಇದು. ಓಕೆ. ಒಂದೊಂದು ಹೆಲ್ಮೆಟ್ಸ್ಗೆ ಇಲ್ಲಿಗೆ ವೈಸರ್ ಕ್ಲಿಪ್ ಬರುತ್ತೆ. ಓಕೆ. ಅದಕ್ಕೆ ಫಿಟ್ಟಿಂಗ್ ಮಾಡೋಕ್ಕಾಗಲ್ಲ. ಸೊ ಒಂದೊಂದಕ್ಕೆ ಮೌಂಟ್ ಹಾಕ್ಬಿಟ್ಟು ಸ್ಕ್ರೂ ಹಾಕಿ ಟೈಟ್ ಮಾಡಿರ್ತಾರಲ್ವಾ? ಈ ತರ ಮೌಂಟ್ ಇಲ್ಲ. ಅದಕ್ಕೆ 3M ಸ್ಟಿಕರ್ಸ್ ಇದ್ರೆ ನಿಮ್ಗೆ ಡೈರೆಕ್ಟ್ ಇದೇ ತರ ಫಿಟ್ಟಿಂಗ್ ಆಗಿಬಿಡುತ್ತೆ. ಓಕೆ. ನಿಮ್ಗೆ 3M ಸ್ಟಿಕರ್ಸ್ ಬೇಡ ಅಂದ್ರೆ ಕ್ಲಿಪ್ ಬರುತ್ತೆ. ಓಕೆ. ಸೊ ಕ್ಲಿಪ್ ಹಾಕೊಂಡು ಸ್ಕ್ರೂ ಹಾಕೊಳ್ಳೋದಲ್ವಾ? ಸ್ಕ್ರೂ ಏನ್ ಬರಲ್ಲ ಸರ್. ಜಸ್ಟ್ ಕ್ಲಿಪ್ ನ ಮೇಲೆ ವರ್ಕ್ ಪುಷ್ ಮಾಡಿಬಿಟ್ಟು ಓಕೆ ಅಷ್ಟೇ ಕ್ಲಿಪ್ ಲಾಕ್ ಆಯ್ತು. ಓಕೆ. ಇದನ್ನ ಲಾಕ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ. ಓಕೆ. ಜಸ್ಟ್ ರಿಮೂವ್ ಮಾಡಿದಾಗ ಮೇಲೆ ಅಪ್ ಸೈಡ್ ಪುಷ್ ಮಾಡಬೇಕು ಅಷ್ಟೇ. ಸೊ ಈಗ ನೀವು ಇದು ಸ್ಟಿಕ್ ಮಾಡ್ಬಿಡ್ತೀರಾ? ಸ್ಟಿಕ್ ಮಾಡಿಬಿಡ್ತೀನಿ. ಓಕೆ. ಅಷ್ಟು ಸ್ಟಿಕ್ ಆಯ್ತು. ನಿಮಗೆ ವಾಟರ್ ಪ್ರೂಫ್ ಬರುತ್ತೆ 3M ಸ್ಟಿಕರ್ ಇದು. ಓಕೆ. ಎಷ್ಟು ವಾಟರ್ ಹಾಕೊಂಡು ಬರೋ ಚಾನ್ಸಸ್ಸೇ ಇಲ್ಲ. ಓಕೆ. ಇದನ್ನ ತೆಗಿಬೇಕಂದ್ರೆ ನಿಮ್ಗೆ ಹೀಟ್ನೆಸ್ ಮಾಡಬೇಕು. ಓಕೆ. ನೋಡಿ ಈ ತರ ಲಾಕ್ ಆಗುತ್ತಾ? ಸೊ ಇದಕ್ಕೆ ಚಾರ್ಜಿಂಗ್ ಪೋರ್ಟ್ ಬಂದು ಕೆಳಗಡೆ ಬಂದಿರುತ್ತಲ್ಲ? ಇಲ್ಲ, ಒಂದೇ ಸರ್. ಚಾರ್ಜಿಂಗ್ ಒಂದೇ ಇದು ಮಾಡಬೇಕು. ಸ್ಪೀಕರು ಒಂದೇ ಕನೆಕ್ಷನ್ ಆಗುತ್ತೆ. ಸೊ ಇದು ವೈರ್ಸ್ ಹಿಂಗೆ ಇರುತ್ತೆ ವಿಸಿಬಲ್? ವೈರ್ಸ್ ಒಳಗಡೆ ಮಾಡ್ತೀನಿ ಕ್ಲೀನ್ ಆಗಿ ವೈರಿಂಗ್.
ನೋಡಿ ಅಷ್ಟೇ ಆಯಿತು ಫಿಟ್ಟಿಂಗ್ ಇದು. ಓಕೆ. ಆಟೋಮೆಟಿಕ್ ಹಂಗೆ ಡೈರೆಕ್ಟ್ ಕನೆಕ್ಟ್ ಆಗ್ತದೆ. ಓಕೆ. 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ. ಸೊ ರೇಡಿಯಸ್ ಅಪ್ ಟು 1 ಕಿಲೋಮೀಟರ್ವರೆಗೂ ಸಿಗುತ್ತೆ. long press, ಓಕೆ. intercom mode, ಓಕೆ. and double long press, Bluetooth mode. ಓಕೆ. ಸೊ ನಾವು ಮೊಬೈಲ್ ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೋಬೋದಲ್ವಾ? And this is one direct off. ಓಕೆ. ಸೊ ಅಂದರೆ ಡೈರೆಕ್ಟ್ ಆಫ್ ಆಗೋಗುತ್ತೆ. Direct off. ಓಕೆ. ಕೇಬಲ್ ಈ ಥರ ಬರ್ತದೆ ಇದು. ಓಕೆ. ಸೊ ಸಿ ಟೈಪ್ ಅಲ್ವಾ? ಸಿ ಟೈಪ್ ಸರ್ ಇದು. ಓಕೆ. ಸೊ ನಾವು ಚಾರ್ಜ್ ಹಾಕೋಬೇಕಂತ ಅಂದರೆ ಚಾರ್ಜ್ ಹಾಕ್ಬೇಕಂದ್ರೆ ಸಿ ಟೈಪ್ ಚಾರ್ಜ್ ಇದ್ರೆ ನಿಮಗೆ ಡೈರೆಕ್ಟ್ ಆಗಿ ಚಾರ್ಜ್ ಮಾಡ್ಕೋಬಹುದು. ಓಕೆ. ಇಲ್ಲ ಅಂತಂದ್ರೆ ಅದನ್ನ ಜಸ್ಟ್ ಅನ್ಲಾಕ್ ಮಾಡ್ಬೋದು. ಮೇಲೆ ಹಿಂಗೆ ಸ್ವೈಪ್ ಮಾಡಿದ್ರೆ ಅನ್ಲಾಕ್ ಆಗೋಗುತ್ತಲ್ಲ? ಮೇಲೆ ಸ್ವೈಪ್ ಮಾಡಿದ್ರೆ ನಿಮ್ಗೆ ರಿಮೂವ್ ಆಗುತ್ತೆ. ನೀವು ಡೈರೆಕ್ಟ್ ಆ ಹೆಲ್ಮೆಟ್ ಇಕ್ಕಾಗಿಲ್ಲ ಅಂದ್ರೆ ನೀವು ಸಪ್ರೇಟ್ ಆಗಿ ಚಾರ್ಜ್ ಮಾಡ್ಕೋಬಹುದು ಇದು. ಓಕೆ. ಆಮೇಲೆ ಚಾರ್ಜ್ ಆದ್ಮೇಲೆ ನೀವೇ ಕನೆಕ್ಟ್ ಸೊ ಇದು ಮಾಡ್ಕೊಂಡು ಜಸ್ಟ್ ಕೆಳಗಡೆ ಮಾಡೋದು. ನಿಮ್ಗೆ ಲಾಕ್ ಆಗುತ್ತೆ. ಓಕೆ. ಹಾಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಲಾಕ್ ಆಗುತ್ತೆ. ಓಕೆ. ಪುಷ್ ಮಾಡಿದ್ರೆ ಲಾಕ್ ಆಗೋ ಸೌಂಡ್ ಪಟ್ಟಂತ ಬರುತ್ತೆ. ಜಸ್ಟ್ ಕನೆಕ್ಷನ್ ಕೊಟ್ಟರೆ ನಿಮ್ಗೆ ಆಟೋಮೆಟಿಕ್ ಆಗಿ ಬ್ಲೂಟೂತ್ ಕನೆಕ್ಷನ್ ಆಗುತ್ತೆ. ಓಕೆ. ಮೈಕ್ ಬಂದು ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಇದು ವಯರ್ಸ್ ಎಲ್ಲ ವಿಸಿಬಲ್ ಇತ್ತು. ನಾನು ಕ್ಲಿಯರ್ ಫಿನಿಶಿಂಗ್ ಕೊಟ್ಟಿದ್ದೀನಿ. ನೀಟಾಗಿ ಒಳಗಡೆ ಇನ್ಸರ್ಟ್ ಮಾಡಿದ್ದೀನಿ ವಯರ್ಸ್ ಎಲ್ಲ ನಾನು. ಸೊ ಔಟ್ಸೈಡ್ ಏನು ವಿಸಿಬಲ್ ಇಲ್ಲ. ಸೊ ಇದು ಸೌಂಡ್ ಕ್ವಾಲಿಟಿ ಯಾವ ಥರ ಬರುತ್ತೆ ಚೆಕ್ ಮಾಡೋಣ. ಸೊ ಸೌಂಡ್ ಕ್ಲಾರಿಟಿ ಎಲ್ಲ ಕ್ರೇಜಿಯಾಗಿದೆ. ಬೆಸ್ಟ್ ಬಜೆಟಲ್ಲಿ ಇಂಟರ್ಕಾಮ್ ನೋಡ್ತಾ ಇರೋರು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇದು ಆನ್ಲೈನಲ್ಲೂ ಸಿಗುತ್ತೆ, ಅಮೆಝಾನು, ಫ್ಲಿಪ್ಕಾರ್ಟಲ್ಲೆಲ್ಲನೂ, ಆ್ಯಂಡ್ ನಿಮಗೆ ಔಟ್ಲೆಟ್ಸಲ್ಲೂ ಸಿಗುತ್ತೆ.